ಏನು ಚಾಲುಕ್ಯ ಸರ್ಕಾರ ಸ್ಟೀಲ್ ಬ್ರಿಡ್ಜ್ಗೆ ಮರುಜೀವವನ್ನು ನೀಡಲಾಗ್ತಾ ಇದೆ. ದೋಸ್ತಿ ಸರ್ಕಾರದಿಂದ ಯೋಜನೆ ಬಗ್ಗೆ ಪುನರ್ ಪರಿಶೀಲನೆಗೆ ಚಿಂತನೆ ನಡೆಸಲಾಗ್ತಾ ಇದೆ. ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರಣಾಂತರಗಳಿಂದ ಸ್ಥಗಿತಗೊಂಡಿತ್ತು ಯೋಜನೆ, ಪುನರ್ ಪರಿಶೀಲನೆಗೆ ನಾವೀಗ ಅದನ್ನು ಒಳಪಡಿಸ್ತಾ ಇದ್ದೀವಿ. ಜೊತೆಗೆ ಸಾರ್ವಜನಿಕರ ವಿವೇಚನೆಗೆ ಬಿಡಲು ನಿರ್ಧಾರ ಮಾಡಿದ್ದೇವೆ. ಈ ಸಂಬಂಧ ಸಾರ್ವಜನಿಕರಿಂದ ಸಲಹೆ ಸೂಚನೆ ಪಡಿತೀವಿ, ನಂತರ ಜನರ ಮುಂದೆ ಡಿಪಿಆರ್ ಇಡ್ತೀವಿ ಅಂತ ಡಿಸಿಎಂ ಹೇಳಿದ್ದಾರೆ. ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಜನರ ಅಭಿಪ್ರಾಯವೇ ಅಂತಿಮ ಅಂತ ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸ್ಟೀಲ್ ಬ್ರಿಡ್ಜ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ದೊಡ್ಡ ಕೋಲಾಹಲ ಆಯಿತು, ಬಹಳ ದುಡ್ಡು ಹೊಡೆಯೋಕೆ ಹೊರಟಿದ್ದಾರೆ, ಹಾಗೂ ನೂರಾರು 700-800 ಮರಗಳನ್ನು ಕಡಿಯೋಕೆ ಹೊರಟಿದ್ದಾರೆ ಅಂತ ಹೇಳಿ ದೊಡ್ಡ ಕೋಲಾಹಲ ಉಂಟಾಗಿತ್ತು. ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಹೇಳಿ ಬಳಿಕ ಏಕಾಏಕಿ ಸಿದ್ದರಾಮಯ್ಯ ಸರ್ಕಾರ ಯೋಜನೆಯನ್ನು ಕೈಬಿಟ್ಟು ವಿವಾದದಿಂದ ದೂರ ಉಳಿಯೋಕೆ ಪ್ರಯತ್ನವನ್ನು ಪಟ್ಟಿತ್ತು. ಆ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಇಲ್ಲ ನಾವು ಮಾಡ್ತಾ ಇಲ್ವಲ್ಲ ಈಗ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಈ ಹಿಂದೆ. ಈಗ ಉಪಮುಖ್ಯಮಂತ್ರಿ ಡಿಸಿಎಂ ಪರಮೇಶ್ವರ್ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಟೀಲ್ ಬ್ರಿಡ್ಜ್ಗೆ ಮರುಜೀವ ನೀಡೋಕೆ ಈಗ ಮುಂದಾಗಿದೆ ಸರ್ಕಾರ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರಲ್ಲಿ ಹೇಳ್ತಾ ಇರುವಂಥದ್ದು. ಜನರ ನಿರ್ಧಾರವೇ ಅಂತಿಮ, ಜನರ ಅಭಿಪ್ರಾಯ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದಿನ ಸರ್ಕಾರ ತರೋಕೆ ಹೊರಟಾಗ ಇನ್ಯಾರು ಮತ್ತೆ ಅಪೋಸಿಷನ್ ವಿರೋಧವನ್ನು ವ್ಯಕ್ತಪಡಿಸಿದ್ದು, ಜನರೇ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದ್ರು. ವಿರೋಧ ಪಕ್ಷಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಬಿಜೆಪಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆದರೆ ಪ್ರಮುಖವಾಗಿ ಸಾರ್ವಜನಿಕ ವಲಯದಿಂದ ಬಹಳ ದೊಡ್ಡ ಮಟ್ಟಿಗಿನ ವಿರೋಧ ಈ ಸ್ಟೀಲ್ ಬ್ರಿಡ್ಜ್ಗೆ ವ್ಯಕ್ತವಾಗಿತ್ತು. ನಾಗರಿಕ ವಲಯದಿಂದ, ಪರಿಸರವಾದಿಗಳಿಂದ, ಸಾಮಾಜಿಕ ಕಾರ್ಯಕರ್ತರಿಂದ ಬಹಳ ವಿರೋಧ ವ್ಯಕ್ತವಾಗಿತ್ತು ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಈಗ ಮತ್ತೆ ಜನರ ಮುಂದೆ ಇಡ್ತೀವಿ, ಅವ್ರು ಓಕೆ ಅಂದರೆ ಮಾಡ್ತೀವಿ ಅಂತ ಹೇಳೋ ಮೂಲಕ ಈ ಬ್ರಿಡ್ಜ್ ಮಾಡಲೇಬೇಕು ಅನ್ನೋ ಆಸೆ ತಮಗೆ ಬಹಳ ಇದೆ ಅನ್ನೋದನ್ನು ಇಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈ ಹಿಂದಿನ ಸರ್ಕಾರದಲ್ಲಿ ಈ ಪ್ಲಾನ್ಗೆ ಬಹಳ ವಿರೋಧ ವ್ಯಕ್ತವಾಗಿತ್ತು. ಸಮಾಜದ ಎಲ್ಲ ವಲಯಗಳಿಂದ RTI ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು, ಪರಿಸರವಾದಿಗಳು, ಜನರು, ವಿರೋಧ ಪಕ್ಷ ಎಲ್ಲರೂ ಕೂಡ ಹೋಲ್ಸೇಲ್ ಆಗಿ ವಿರೋಧ ವ್ಯಕ್ತಪಡಿಸಿದ್ರು. ಬಹಳ ಭ್ರಷ್ಟಾಚಾರ ಇದೆ, ಪರಿಸರ ನಾಶ ಆಗುತ್ತೆ, ಮರಗಳನ್ನು ಕಡಿತಾರೆ ಅಂತ. ಬಳಿಕ ಇದನ್ನ ಸ್ಕ್ರಾಪ್ ಮಾಡಿತ್ತು ಸರ್ಕಾರ ವಿರೋಧವನ್ನ ನೋಡಿ. ಈಗ ಮತ್ತೆ ಇದಕ್ಕೆ ಮರುಜೀವ ಕೊಡೋಕೆ ಹೊರಟಿದಾರಲ್ಲ ಡಿಸಿಎಂ ಸಾಹೇಬ್ರು ಅಂತ. ಅಮರ್ ಪ್ರಸಾದ್, ಈಗ ಸ್ಟೀಲ್ ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೆ ಚರ್ಚೆ ಶುರುವಾಗಿದೆ. ಪ್ರಮುಖವಾಗಿ ಈ ಬಾರಿ ಸರ್ಕಾರ ಸಾಕಷ್ಟು ಕೆಲ ಕ್ರಮಗಳನ್ನ ಕೈಗೊಂಡು ಆನಂತರ ಆ ಪ್ರಾಜೆಕ್ಟ್ ನ DPR ಸಂಬಂಧಪಟ್ಟಂತೆ ಅಂತಿಮವಾದ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಕಳೆದ ಬಾರಿ ಸಾಕಷ್ಟು ವಿವಾದ ಆಗಿತ್ತು. ಪ್ರಮುಖವಾಗಿ ಸ್ಟೀಲ್ ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ ಸ್ಟೀಲ್ ಬ್ರಿಡ್ಜ್ ಅಲ್ಲಿ ಪ್ರಮುಖವಾಗಿ ಕಮಿಷನ್ ನ ಪಡೆಯಲಾಗ್ತಾ ಇದೆ, ಅದರಲ್ಲಿ ಕಿಕ್ ಬ್ಯಾಕ್ ಇದೆ ಅಂತ ಪ್ರತಿಪಕ್ಷ ಬಿಜೆಪಿ ಕೂಡ ಭಯಂಕರವಾಗಿ ಆರೋಪ ಮಾಡಿತ್ತು. ಅದಲ್ಲದೆ ಮರಗಳ ಮಾರಣ ಹೋಮ ಆಗತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿಬಂದಿತ್ತು. ಸ್ಟೀಲ್ ಬ್ರಿಡ್ಜ್ ಇಂದ ಸಮಸ್ಯೆ ಆಗತ್ತೆ ಅನ್ನುವಂತ ಮಾತುಗಳು ಕೂಡ ಬೆಂಗಳೂರಿನಾದ್ಯಂತ ಜೋರಾಗಿ ಕೇಳಿಬಂದಿತ್ತು. ಅನೇಕ ಸಂಘಟನೆಗಳು ಪ್ರತಿಭಟನೆಗಳನ್ನ ಕೂಡ ಹಮ್ಮಿಕೊಂಡಿತ್ತು. ಆದ್ರೆ ಈ ಬಾರಿ ಡಿಸಿಎಂ ಪರಮೇಶ್ವರ್ ಅವರು ಮೊದಲನೇದಾಗಿ ಸ್ಟೀಲ್ ಬ್ರಿಡ್ಜ್ ನ ಅವಶ್ಯಕತೆ ಇದೆ ಅಂತ ಅವ್ರು ಮಾತನಾಡ್ತಾ ಇದ್ದಾರೆ. ಅಲ್ಲದೆ ಬೆಂಗಳೂರಿನ ಪ್ರಮುಖ ಭಾಗದಿಂದ ಅಥವಾ ಬೆಂಗಳೂರಿನ ಕೋರ್ ಸಿಟಿಯಿಂದ ನೇರವಾಗಿ ಏರ್ಪೋರ್ಟ್ಗೆ ಹೋಗೋದಿದ್ರೆ ಸ್ಟೀಲ್ ಬ್ರಿಡ್ಜ್ ಏನಾದ್ರು ನಿರ್ಮಾಣ ಮಾಡಿದ್ರೆ ಕೇವಲ 20 ನಿಮಿಷದಲ್ಲಿ ಸಾಗಬಹುದಾಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ನಾವು ಮರುಪರಿಶೀಲನೆ ಮಾಡ್ತಾ ಇದ್ವಿ ಅನ್ನುವಂತ ಮಾತನ್ನ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಲ್ಲದೆ ಈ ಬಾರಿ ಮಾಡ್ತಾ ಇರುವಂತಹ ಸ್ಟೀಲ್ ಬ್ರಿಡ್ಜ್ ಏನಿದೆ ಅದನ್ನ ಮೊದಲು ಸಾರ್ವಜನಿಕರ ಅಭಿಪ್ರಾಯ ಪಡ್ತೀವಿ, ಸಾರ್ವಜನಿಕರಿಂದ ಸಂಪೂರ್ಣ ಮಾಹಿತಿಯನ್ನ ಪಡಿತೀವಿ, ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಸ್ಟೀಲ್ ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ ಅವರ ಸಲಹೆಗಳನ್ನ ಕೂಡ ಪಡಿತೀವಿ. ಅದಾದ್ಮೇಲೆ ಸಾರ್ವಜನಿಕರು ಯಾವ ಅಭಿಪ್ರಾಯ ಕೊಡ್ತಾರಲ್ಲ ಅದನ್ನ ಆ ಅಭಿಪ್ರಾಯಕ್ಕೆ ನಾವು ಬದ್ಧರಾಗಿರ್ತೀವಿ. ಹೀಗಾಗಿ ಸಾರ್ವಜನಿಕರ ಅಭಿಪ್ರಾಯವನ್ನ ಪಡೆದು ಆ ನಂತರ ಅಂತಿಮವಾದಂತಹ ನಿರ್ಧಾರವನ್ನ ಮಾಡ್ತೀವಿ. ಆದ್ರೆ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಅಂತೂ ಖಂಡಿತವಾಗ್ಲೂ ಮರುಪರಿಶೀಲನೆ ಇದೆ. ಈ ಬಾರಿ ಸಾರ್ವಜನಿಕರನ್ನ ಒಗ್ಗೂಡಿಸಿ ಅವರನ್ನು ಕೂಡ ಒಟ್ಟಿಗೆ ಕರ್ಕೊಂಡು ಹೋಗಿ ಆನಂತರ ಅಂತಿಮವಾದಂತಹ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅನೇಕ ಸಂಘಟನೆಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿವೆ ಈಗಾಗಲೇ. ಹೀಗಾಗಿ ಆ ಸಂಘಟನೆಗಳ ಜೊತೆಗೆ ಅಥವಾ ಈಗಾಗಲೇ ಯಾರು ಬೇಡ ಅಂತ ವಿರೋಧ ಮಾಡ್ತಿದ್ದಾರೆ ಅಥವಾ ಕೆಲವೊಂದು ಪರಿಸರ ಹೋರಾಟಗಾರರಿದ್ದಾರೆ ಅಂತವ್ರನ್ನ ಸರ್ಕಾರ ಯಾವ ರೀತಿ ಅಪ್ರೋಚ್ ಮಾಡುತ್ತೆ, ಜೊತೆ ಹೇಗೆ ಹೆಜ್ಜೆ ಕೈಗೂಡಿಸಿ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ. ಅಮರ್. ಥ್ಯಾಂಕ್ ಯು ಪ್ರಮೋದ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಕೆ ನಮ್ಮ ಜೊತೆಗೆ ಬಿಜೆಪಿ ಮುಖಂಡ ವಕ್ತಾರರಾಗಿರುವಂತಹ ಗೋ ಮಧುಸೂದನ್ ಅವರು ಸಂಪರ್ಕದಲ್ಲಿದ್ದಾರೆ. ಗೋ ಮಧುಸೂದನ್ ಅವರೇ, ಮತ್ತೆ ಸ್ಟೀಲ್ ಬ್ರಿಡ್ಜ್ಗೆ ಜೀವ ಕೊಡೋಕೆ ಸರ್ಕಾರ ಮುಂದಾಗಿದೆ ಅನ್ನುವಂತ ಮಾಹಿತಿ, ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ಗೋ ಮಧುಸೂದನ್ ಅವರೇ, ಮತ್ತಿರ್ಗ ಏನಾದ್ರೂ ಆ ಟೆಂಡರ್ನ ಅವರು ರಿವ್ಯಾಲಿಡೇಟ್ ಮಾಡ್ತಾರ ಅಥವಾ ಹೊಸ ಟೆಂಡರ್ ಕರೀತಾರ, ಟೆಂಡರ್ನ ಪ್ರಕ್ರಿಯೆಗಳೇನು ಅದೆಲ್ಲದನ್ನು ನೋಡಿಕೊಂಡು ರಿಯಾಕ್ಷನ್ ಕೊಡೋಣ. ಟ್ರಾಫಿಕ್ ಅಂತೂ ಇರೋದು ನಿಶ್ಚಿತ, ಅಲ್ಲಿ ಟ್ರಾಫಿಕ್ ಬ್ಲಾಕ್ ಆಗೋದಂತೂ ನಿಶ್ಚಿತ ಆ ರಸ್ತೆನಲ್ಲಿ.
ಹೌದು. ಅದಕ್ಕೇನಾದ್ರೂ ಒಂದು ದಾರಿಯನ್ನ ಕಂಡಿಡ್ಕೋಬೇಕಾದ್ರ ಬಗ್ಗೆ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಹೌದು, ಅಲ್ಲ ಈ ಹಿಂದೆ ಸ್ಟೀಲ್ ಬ್ರಿಡ್ಜ್ ಯೋಜನೆ ಮಾಡಿದಾಗ ಅದರದೊಂದು ಪ್ಲಾನ್ ಅದನ್ನ ಸರ್ಕಾರ ಮುಂದಿಟ್ಟಾಗ ಬಿಜೆಪಿ ದೊಡ್ಡ ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಅಲ್ಲ, ಇದು ಮಧ್ಯದ ಯಾತಕ್ಕೆ ಅಂದ್ರೆ ಅಡ್ವಾನ್ಸ್ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಕರಪ್ಷನ್ಗೋಸ್ಕರವಾಗಿ ನಾವು ವಿರೋಧ ಮಾಡಿದ್ದು. ಓಕೆ, ಹಾಗಾಗಿ ಯಾಕಂದ್ರೆ ಪ್ರಧಾನಿ ಮೋದಿ ಬಂದಾಗ್ಲೂ ಕೂಡ ಹಿನ್ನೆಲೆಯಲ್ಲಿ ತರ್ತಾ ಇದ್ದಾರೆ ಅಂತ ನೋಡೋಣ. ಅಲ್ಲ, ಪ್ರಧಾನಿ ಮೋದಿ ಚುನಾವಣೆ ಟೈಮ್ನಲ್ಲಿ ಬಂದಾಗ ಈ ಬ್ರಿಡ್ಜ್ ಕೆಳಗಡೆ ದುಡ್ಡಿನ ನದಿ ಹರಿಯುತ್ತೆ, ಆ ನದಿ ಕಾಂಗ್ರೆಸ್ ನಾಯಕರ ಮನೆಗೆ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದ್ದು ಆ ಬ್ರಿಡ್ಜ್ ಬಗ್ಗೆ ನಮ್ ವಿರೋಧ ಅಲ್ಲ, ಬ್ರಿಡ್ಜ್ ಹಿಂದೆ ಇರುವಂತ ಕರಪ್ಷನ್ ಬಗ್ಗೆ ನಮ್ ವಿರೋಧ ಇರೋದು. ಓಕೆ, ಮತ್ತೆ ಪರಿಸರ ನಾಶ ಆಗುತ್ತೆ ಅನ್ನೋದು ಕೂಡ ಇತ್ತಲ್ಲ. ಅದಕ್ಕೇನೆ ಯಾವ ರೀತಿ ಬ್ರಿಡ್ಜ್ ಮಾಡ್ತಾರೆ ಅಂತ ಹೇಳಿ ನೋಡ್ಬೇಕಲ್ವಾ. ನಿಜ. ಎಸ್, ಥ್ಯಾಂಕ್ ಯು ಗೋ ಮಧುಸೂದನ್ ಅವರೇ. ಇದು ಬಿಜೆಪಿ ವಕ್ತಾರ ಗೋ ಮಧುಸೂದನ್ ಅವರ ಒಂದು ಪ್ರತಿಕ್ರಿಯೆ. ಈ ಹಿಂದಿನ ಪ್ಲಾನ್ಗೆ ನಾವು ಬಹಳ ವಿರೋಧವನ್ನು ವ್ಯಕ್ತಪಡಿಸಿದ್ವಿ, ನಿಜ. ಯಾಕಂದರೆ ಅಲ್ಲಿ ಭ್ರಷ್ಟಾಚಾರದ ನೇರವಾದಂತಹ ಒಂದು ಅನುಮಾನ ಇತ್ತು. ಜೊತೆಗೆ ನೂರಾರು ಮರಗಳನ್ನು ಕಡಿಯುವಂತಹ ಒಂದು ಪ್ಲಾನ್ ಕೂಡ ಹಿಂದಿನ ಪ್ಲಾನ್ನಲ್ಲಿ ಇತ್ತು. ಆದರೆ ಈ ಹೊಸ ಪ್ಲಾನ್ ಯಾವ ರೀತಿ ಮಾಡ್ತಾರೆ, ಅದರ ಯೋಜನೆ ಹೇಗಿದೆ ಅಂತ ನಾವು ಫಸ್ಟ್ ನೋಡ್ತೀವಿ. ಈ ಯೋಜನೆಯಲ್ಲಿ ಏನಾದರೂ ಕೂಡ ಮತ್ತೆ ಅನುಮಾನ ವ್ಯಕ್ತವಾದರೆ ಖಂಡಿತ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಆ ರಸ್ತೆಯಲ್ಲಿ ಬಹಳ ಟ್ರಾಫಿಕ್ ಇರೋದು, ಬಹಳ ಸಮಸ್ಯೆ ಇರೋದಂತೂ ನಿಜ. ಅಲ್ಲಿಗೆ ಏನಾದ್ರು ಒಂದು ವ್ಯವಸ್ಥೆ ಬೇಕು. ಇವರು ಯಾವ ರೀತಿ ಮಾಡ್ತಾರೆ ಅದನ್ನು ನೋಡ್ತೀವಿ ನಾವು. ಅದೇನಾದರೂ ಕೂಡ ಇವರು ಉತ್ತಮವಾದ ರೀತಿಯಲ್ಲಿ, ನ್ಯಾಯವಾದ ರೀತಿಯಲ್ಲಿ ಮಾಡಿದ್ರೆ ನಾವು ಅದಕ್ಕೆ ಖಂಡಿತವಾಗಿ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅನ್ನುವಂಥ ಮಾತನ್ನು ಬಿಜೆಪಿ ವಕ್ತಾರ ಗೋ ಮಧುಸೂದನ್ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸ್ಟೀಲ್ ಬ್ರಿಡ್ಜ್ ಯೋಜನೆಗೆ ಈಗ ವಿರೋಧವನ್ನು ಈ ಹಿಂದೆ ಏನು ವ್ಯಕ್ತವಾಗಿತ್ತು, ಬಳಿಕ ಸಿದ್ದರಾಮಯ್ಯ ಸರ್ಕಾರ ಈ ಪ್ಲಾನನ್ನು ಕೈಬಿಟ್ಟಿತ್ತು. ಅದಾದಮೇಲೆ ಈಗ ಹೊಸ ಸರ್ಕಾರ, ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಮತ್ತೆ ಸ್ಟೀಲ್ ಬ್ರಿಡ್ಜ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಈ ಯೋಜನೆಯನ್ನು ರೂಪುಗೊಳಿಸಲಾಗ್ತಾ ಇದೆ. ನಾವೊಂದು ಕಡೆ ಸ್ಟೀಲ್ ಬ್ರಿಡ್ಜ್ನ ಮಾದರಿಯನ್ನು ಕೂಡ ನೋಡ್ತಾ ಇದ್ದೀವಿ, ಯಾವ ರೀತಿ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣವನ್ನು ಮಾಡಲಾಗುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾದರೆ ಪರಮೇಶ್ವರ್ DCM ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿದ್ದಂಥ ಸರ್ಕಾರದಲ್ಲಿ ಏರ್ಪೋರ್ಟಿಗೆ ಹೋಗುವಂಥ ರಸ್ತೆಯಲ್ಲಿ ST ಮಾಲ್ನಿಂದ ಚಾಲುಕ್ಯ ಸರ್ಕಲ್ವರೆಗೆ ಏನು ಸ್ಟೀಲ್ ಬ್ರಿಡ್ಜು ಅಂಥೇಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿದರು. ಅದನ್ನು ಅನೇಕ ಕಾರಣಗಳಿಂದ ಸ್ಥಗಿತ ಮಾಡಿದರು. ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಸಾರ್ವಜನಿಕರ ದೃಷ್ಟಿಯಿಂದ ಅದನ್ನು ಮತ್ತೆ ಕೈಗೆತ್ತಿಕೊಳ್ಬೇಕು ಅಂಥೇಳಿ ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ. ಅದನ್ನು ಪಬ್ಲಿಕ್ ಡೊಮೈನಿಗೆ ಬಿಡ್ತೇನೆ. ಯಾರು ವಿರೋಧ ಮಾಡಿದ್ದಾರೆ ಮತ್ತು ಯಾರು ಅದಕ್ಕೆ ಆಗಬಾರ್ದು ಅಂತ ಹೇಳಿದರು ಅವರೆಲ್ಲರಿಗೂ ಕೂಡ ಅದನ್ನು ಮತ್ತೊಮ್ಮೆ ನೋಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಅದರಲ್ಲಿ ಏನೇ ನ್ಯೂನತೆ ಇದ್ದರೆ ಅದನ್ನು ಸಲಹೆ ಸೂಚನೆಗಳ ಮೂಲಕ ಸರ್ಕಾರಕ್ಕೆ ತಿಳಿಸಲಿ. ಅತ್ಯಂತ ಅಗತ್ಯ ಇರತಕ್ಕಂಥ ಆ ಬ್ರಿಡ್ಜಿನ ಅವಶ್ಯಕತೆ ನಮಗಿದೆ. ಅದಕ್ಕಾಗಿ ಸಾರ್ವಜನಿಕರ ವಿವೇಚನೆಗೆ ನಾನು ಆ DPR ಏನು ಮಾಡಿದ್ದಾರೆ, ಪ್ಲ್ಯಾನ್ ಡಿಸೈನ್ ಏನು ಮಾಡಿದ್ದಾರೆ, ಎಸ್ಟಿಮೇಟ್ಸ್ ಏನು ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕರ ಗಮನಕ್ಕೆ ತರ್ತೇನೆ. ಸಲಹೆ ಸೂಚನೆಗಳನ್ನು ಕೂಡ ನಾನು ಆಹ್ವಾನ ಮಾಡ್ತೇನೆ. ಅದ ನಂತರ ಸರ್ಕಾರದ ಮುಂದೆ ಅಂತಿಮ ತೀರ್ಮಾನಕ್ಕೆ ಬಿಡ್ತೇನೆ. ಇದು DCM ಡಾಕ್ಟರ್ G. ಪರಮೇಶ್ವರ್ ಅವರ ಮಾತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಮ್ಮ ಜೊತೆಗೆ ಮಾತಾಡೋಕೆ, ಪ್ರತಿಕ್ರಿಯೆ ನೀಡೋಕೆ ಬಿಜೆಪಿ ನಾಯಕಿ, ವಿಧಾನ ಪರಿಷತ್ ಸದಸ್ಯೆ ಡಾಕ್ಟರ್ ತೇಜಸ್ವಿನಿ ಗೌಡ ಅವರಿದ್ದಾರೆ. ತೇಜಸ್ವಿನಿ ಗೌಡ ಅವರೇ, ಇದಕ್ಕೆ ಸ್ಟೀಲ್ ಬ್ರಿಡ್ಜ್ಗೆ ಮತ್ತೆ ಮರುಜೀವ ಕೊಡೋಕೆ ನಿರ್ಧಾರ ಮಾಡ್ಕೊಂಡಿದ್ದೀನಿ ನಾನು ಅಂಥೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ತಮ್ಮ ರಿಯಾಕ್ಷನ್? ಪರಮೇಶ್ವರ್ ಜಿ ಅವರದು ನಾನು ಕೇಳಿಸ್ಕೊಂಡೆ. ಈಗ ಅಲ್ಲಿ ಟ್ರಾಫಿಕ್ ಇದೆ, ಟ್ರಾಫಿಕ್ಗೆ ಒಂದು ಪರಿಹಾರ ಕಲ್ಪಿಸ್ಬೇಕು, ಸಂಚಾರ ಸುಗಮ ಆಗೋದಕ್ಕೆ ಅನ್ನೋ ಆಶಯ ಸರಿ ಇದೆ. ಆದ್ರೆ ಅದು ರಸ್ತೆ ರಾಜಮಾರ್ಗ, ಅದು ಬೆಂಗಳೂರಿನ ಏರ್ಪೋರ್ಟ್ ಇಂದ ಬೆಂಗಳೂರಿಗೆ ತೆರೆದುಕೊಳ್ತಕ್ಕಂತ
ಒಂದು ಪ್ರತಿಷ್ಠಿತ ರಸ್ತೆ ನಂಬರ್ 1. ನಂಬರ್ 2, ಅಲ್ಲಿ ಎಷ್ಟು ಒತ್ತಡ ಇದೆ ಕೊಡ್ಕೊಳ್ಬೇಕಾಗಿದೆ. ಹೊರಗಡೆಯಿಂದ ನೀವು ರೈತರ ಜಮೀನೆಲ್ಲ ಒಂದು ಸಿಟಿಗೆ ಬರೋ ತನಕ 6 ಲೇನ್ 7 ಲೇನ್ ಎಲ್ಲ ಮಾಡ್ತೀರಾ. ಸಿಟಿಗೆ ಬಂದ ತಕ್ಷಣ ಅದು ರಸ್ತೆ ವಿಸ್ತರಣೆ ಆಗ್ಲೇಬೇಕಾಗಿದೆ ಮತ್ತು ಶಾಶ್ವತವಾದ ರಸ್ತೆ ಆಗ್ಬೇಕಾಗಿದೆ. ಸ್ಟೀಲ್ ಬ್ರಿಡ್ಜ್ ಪರಿಹಾರ ಅಲ್ಲ ನಂಬರ್ 1. ಒಂದು ಒತ್ತಡವನ್ನ ತಗೊಳ್ಳೋ ದೃಷ್ಟಿಯಿಂದ, ವಾಹನ ಸಂಚಾರದ ದಟ್ಟಣೆ ತಗೊಳ್ಳೋ ದೃಷ್ಟಿಯಿಂದ ಅದು ನಂಬರ್ 1 ವಯಬಲ್ ಅಲ್ಲ. ನಂಬರ್ 2, ಅದು ಪರಿಸರಕ್ಕೂ ಮಾರಕ. ಅದು ಹೀಟ್ ಕ್ರಿಯೇಟ್ ಮಾಡೋದ್ರಿಂದ ಆದಷ್ಟು ನಾವು ಮುಂದೆ ಬರ್ತಾ ಪರಿಸರಕ್ಕೆ ಪೂರಕವಾಗುವಂತ ಯೋಜನೆಗಳನ್ನ, ಮೆಟೀರಿಯಲ್ಗಳನ್ನ ಬಳಸಬೇಕಾಗುತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ. ನಂಬರ್ 3, ಏನು ಕಳೆದ ಸಾರಿ ಒಂದು ತನಿಖೆಯಲ್ಲೆಲ್ಲ ಸಿಕ್ಕಿದೆ ಡೈರಿಗಳಲ್ಲೆಲ್ಲ ಯಾವ ರೀತಿ ಕಾಮಗಾರಿಯನ್ನು ಕೊಡಕ್ಕಿಂತ ಮುಂಚೆನೆ ಇದರ ಸಂಬಂಧ ಒಂದು ಲಂಚವನ್ನ ಪಡೆದಿದೆ ಅನ್ನುವಂತ ಎಲ್ಲಾ ಅಂಶಗಳನ್ನ ಈಗಾಗಲೇ ಸಾಕಷ್ಟು ಡಿಬೇಟ್ ಮಾಡಲಾಗಿದೆ. ಇದರ ವಿರುದ್ಧ ದೊಡ್ಡ ಹೋರಾಟಗಳು ನಡೆದಿದೆ. ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಇಂಥದನ್ನೆಲ್ಲ ಕೈ ಬಿಟ್ಟು ಶಾಶ್ವತವಾದ ಯೋಜನೆಗಳನ್ನ, ಅದು ಸಾರ್ವಜನಿಕರ ಹಣ, ಇದೆಲ್ಲ ಕೂಡ ಯಾರ್ದೋ ಹಣ ಅಲ್ಲ. ನೀವು 5 ವರ್ಷಕ್ಕೆ ತಾತ್ಕಾಲಿಕವಾಗಿ ಮಾಡ್ತಕ್ಕಂಥದ್ದು, ಮತ್ತೆ ಅದು ದೊಡ್ಡದಾಗ್ತಕ್ಕಂಥದ್ದು, ಮತ್ತೆ ಮಾಡ್ತಕ್ಕಂಥದ್ದು ನಾನು ನಿಮಗೆ ಕೊಡ್ತೀನಿ. ಹೆಬ್ಬಾಳದಿಂದ ಗಂಗೆನಹಳ್ಳಿಯಿಂದ ಏನು ಇದ್ರ ಮೇಲೆ ಯಾವುದು ಗೆದ್ಲಲ್ಲಿ ಮೇಲೆ ರಿಂಗ್ ರೋಡ್ ತನಕ ಒಂದು ರಸ್ತೆಗೆ 11 ಕೋಟಿ ಸ್ಯಾಂಕ್ಷನ್ ಆಗಿದೆ. ದಯವಿಟ್ಟು ಟಿವಿ ಇವತ್ತು ಹೋಗಿ ಶೂಟ್ ಮಾಡ್ಬೇಕು. ಇತ್ತೀಚೆಗೆ ತಾನೇ ಸ್ವಲ್ಪ ಒಂದು ವರ್ಷದ ಹಿಂದೆ ಒಂದಷ್ಟು ಹಣ ಸ್ಯಾಂಕ್ಷನ್ ಆಗಿತ್ತು, ಮತ್ತೆ 11 ಕೋಟಿ ಹಣ. ಎಂತದೂ ಇಲ್ಲ, ಏನು ಮಾಡಿಲ್ಲ. ಇರೋಷ್ಟು ಆರೋಗ್ಯ ಅನಾಕ್ಷಕಲ್ಲಿ ಅನ್ನೋ ಹತ್ರ ತಿರ್ಕೊಳಕ್ ಸಾಧ್ಯ ಇಲ್ಲ. ಆ ಕಡೆ ರಿಂಗ್ ರೋಡ್ ಇದೆ, ಈ ಕಡೆ ಮುಖ್ಯವಾದ ರಸ್ತೆ ಇದೆ ಮಧ್ಯದಲ್ಲಿ. ಅಂದ್ರೆ ಮೇಲ್ನೋಟಕ್ಕೇನೆ ಇದು ಲಂಚ ತಿನ್ಲಿಕ್ಕೆ, ದುಡ್ಡು ಮಾಡ್ಲಿಕ್ಕೆ ಮಾಡ್ತಿರ್ತಕ್ಕಂಥ ಯೋಜನೆಗಳು ಅಂತ ನಮಗ್ ಗೊತ್ತಾಗಿದೆ. ಯಾವ ಕಾರಣಕ್ಕೂ ಕೂಡ ಬೆಂಗಳೂರು ಮತ್ತೆ ಉದ್ಯಾನಿ ನಗರ ಆಗ್ಬೇಕು, ಆದಷ್ಟು ಗಿಡಗಳನ್ನ ನೆಡ್ತಕ್ಕಂಥ, ಪರಿಸರದ ಹೀಟ್ ಅನ್ನ ಉಷ್ಣಾಂಶ ಕಡಿಮೆ ಮಾಡ್ತಕ್ಕಂಥ ರೀತಿಯಲ್ಲಿ ಬೆಂಗಳೂರಿನ ನೀರಿನ ಸೆಲೆಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಕೆರೆಗಳ ಹೂಳೆತ್ತತಕ್ಕಂಥದ್ದು, ಈಗ ಪಾರ್ಕ್ಗಳನ್ನ ಡೆವಲಪ್ ಮಾಡೋದ್ರ ಮೂಲಕ. ಲಾಸ್ಟ್ ಟೈಮ್ ಒಂದು 700-800 ಮರ ಕಡಿಬೇಕು ಅಂತ ಹೇಳಿ ಪ್ಲಾನ್ ಅಲ್ಲಿ ಇತ್ತು. ಅದಕ್ಕೂ ಕೂಡ ಪರಿಸರವಾದಿಗಳು ಕೂಡ ಬಹಳ ವಿರೋಧ ವ್ಯಕ್ತಪಡಿಸಿದ್ರು. ಅದಕ್ಕೆ ನಾನು ಹೇಳೋದು ಹೆಂಗ, ಮರದ ಪಕ್ಕ 3 ಅಡಿ ಮರಕ್ಕೆ ಜಾಗ ಬೇಕಾಗತ್ತೆ. ಮರದ ಪಕ್ಕ ರಸ್ತೆ ಮಾಡ್ಕೋಬೋದಲ್ಲ. ಒಂದು 100 ವರ್ಷದ ಮರ ಕಡಿದ್ರೆ ನಾನು ಅಲ್ಲಿ ಪ್ರತಿಷ್ಠಿತ ಲೇಔಟ್ಗಳಲ್ಲಿ ನೋಡಿ ಮರದ ಸುತ್ತ ಕಟ್ಟೆ ಕಟ್ಟೋದು, ಅಲ್ಲೆಲ್ಲ ಗಲೀಜುಗಳನ್ನ ತಗೊಂಬಂದು ಹಾಕೋದು ಜನ. ಮರ ಒಂದು ವೃಕ್ಷವನ್ನ ದೇವರು ಅಂತ ಪೂಜೆ ಮಾಡುವಂತ ಸಂಸ್ಕೃತಿಯಿಂದ ನಾವೆಲ್ಲರೂ ಬಂದಿದ್ದೀವಿ, ನಾವು ಬಂದಿದ್ದೀವಿ. ಅವರು ಬ್ಲೇಮ್ ಮಾಡೋದ್ಬಿಟ್ಟು ಅವ್ರ ಆತ್ಮಸಾಕ್ಷಿ ಕೇಳ್ಕೊಳ್ಳಿ. ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಅವ್ರ ಆತ್ಮಸಾಕ್ಷಿ ಮುಟ್ಟಿ ಕೇಳ್ಕೊಳ್ಳಿ. ಇವತ್ತು ಬೆಂಗಳೂರಿನ ಜನಸಂಖ್ಯೆ ಎಲ್ಲ ಮುಖ್ಯ ರಸ್ತೆಗಳು ಜೋಡಿಸ್ಕೊಳುತ್ತವಲ್ಲ, ಮಾಗಡಿ ಇರ್ಬೋದು, ಕನಕಪುರ ಇರ್ಬೋದು, ಈ ಕಡೆ ಮೈಸೂರು ಕಡೆಯಿಂದ ರಾಮನಗರ ಇರ್ಬೋದು, ಆನೇಕಲ್ ಕಡೆಯಿಂದ ಇರ್ಬೋದು, ಬೆಂಗಳೂರಿಗೆ ಏನ್ ಒತ್ತಡ ಬರ್ತಾ ಇದೆ, ಆದಷ್ಟು ಅದು ಹೇಗಿರ್ಬೇಕು ಅಂದ್ರೆ ರಾಜಭವನಕ್ಕೆ ಬರ್ತಕ್ಕಂಥ ರಸ್ತೆ ಹೇಗಿರ್ಬೇಕು ಅಂದ್ರೆ ನಮ್ಮ ಇಡೀ ಕರ್ನಾಟಕದ ಮುಕುಟಮಣಿ ರಾಜಧಾನಿಗೆ ಬರ್ತಕ್ಕಂಥ ರಸ್ತೆ, ಅಷ್ಟು ಸುಂದರವಾದ ರಸ್ತೆಗಳನ್ನ, ವಿನ್ಯಾಸವನ್ನ, ಶಾಶ್ವತವಾದ ರಸ್ತೆಗಳನ್ನ ಮಾಡ್ಬೇಕು. ಸ್ಟೀಲ್ ಬ್ರಿಡ್ಜ್ ತಾತ್ಕಾಲಿಕ, ಸ್ಟೀಲ್ ಬ್ರಿಡ್ಜ್ ಪರಿಹಾರ ಅಂದ್ರೆ ಅದು ಅಂದವನ್ನು ಕೆಡಿಸುತ್ತೆ, ಅಸಹ್ಯವಾಗಿರುತ್ತೆ, ತುಂಬಾ ಅಸಹ್ಯಕರವಾಗಿರುತ್ತೆ. ಆದ ಕಾರಣ ನಾವು ಇದನ್ನ ಯಾವ ಸಂದರ್ಭದಲ್ಲೂ ಕೂಡ ವಿರೋಧ ಮಾಡ್ತೇವೆ. ಸಾರ್ವಜನಿಕ ಅವರು ಹೇಳ್ತಾ ಇದ್ರು, ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ ಪ್ರತಿಪಕ್ಷ ಒಂದು ಹೋರಾಟ ಮಾಡ್ತಕ್ಕಂಥದ್ದು. ಹಿಂದೆನೂ ನಾವು ವಿರೋಧ ಮಾಡಿದ್ವಿ, ಈಗಲೂ ಕೂಡ ಇವತ್ತಿನ ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಮಾಧ್ಯಮಗಳಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಕೂಡ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಮಾಡಿಸಿ ಈ ಗಿಡಗಳನ್ನ ಕಡಿತಕ್ಕಂಥದ್ದು. ಈಗ ಮರ ಕಡ್ದಿದಾರಲ್ಲ, ಎಷ್ಟು ಮರ ನೆಟ್ಟಿದ್ದಾರೆ, ಎಷ್ಟು ದಿನ ಆಯ್ತು? ಜೊತೆಗೆ ಸ್ಟೀಲ್ ಬ್ರಿಡ್ಜ್ ಟೋಲ್ಡ್ ಆಗಿರುತ್ತೆ ಅಂತ, ಆದ್ರೆ ಸ್ಟೀಲ್ ಬ್ರಿಡ್ಜ್ ಅಲ್ಲಿ ಹೋಗ್ಬೇಕು ಅಂದ್ರೆ ಟೋಲ್ ಕಟ್ಟಬೇಕು ಅನ್ನೋ ರೀತಿಯಲ್ಲೂ ಕೂಡ ಕಳೆದ ಪ್ಲಾನ್ ನಲ್ಲಿ ಪ್ರಸ್ತಾಪ ಇತ್ತು ಅನ್ನುವಂತ ವಿಚಾರ ಕೂಡ ಬಹಳ ವಿರೋಧಕ್ಕೆ ವ್ಯಕ್ತವಾಗಿತ್ತು. ಸಿಟಿ ಮಧ್ಯೆ ಕೂಡ ಟೋಲ್ ಕಟ್ಟಿ ಓಡಾಡ್ಬೇಕು ನಾವು ಅಂತ ಜನ ಕೇಳಿದ್ರು ಅವಾಗ ಅಂತ. ದೇಶೀಯ ಸರ್ಕಾರಗಳಿಗೂ ನಾನು ಹೇಳ್ತೀನಿ ನೋಡಿ, ಇವತ್ತು ಬೇರೆ ಅನೇಕ ರಾಷ್ಟ್ರಗಳಲ್ಲಿ ಸಾಮಾಜಿಕ ಭದ್ರತೆ ಯಾವ ರೀತಿ ಕೊಡ್ತಾರೆ, ಶಿಕ್ಷಣ ಉಚಿತವಾಗಿರ್ಬೇಕು, ಅತ್ಯುತ್ತಮ ಶಿಕ್ಷಣ, ಎಲ್ಲಾ ಶಿಕ್ಷಣವನ್ನು ಸರ್ಕಾರೀಕರಣಗೊಳಿಸಿ, ಎಲ್ಲ ಶಿಕ್ಷಣವನ್ನು ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಡಿ, ಆರೋಗ್ಯ ಉಚಿತವಾಗಿ ಕೊಡಿ. ನೀವು ಎಲ್ಲರಿಗೂ ಪೆನ್ಷನ್ ಕೊಡ್ತೀರಾ, ಹೇಗ್ ಬದುಕಬೇಕು ಜನ? ಹಾಗಾದ್ರೆ ಜನ ಇವತ್ತು ರೈತರಿಗೆ ನೀವು ಪೆನ್ಷನ್ ಬಹುಶಃ ಸಂಪರ್ಕ ಕಟ್ಟಾಯಿತು, ಧ್ವನಿ ತಲುಪ್ತಾ ಇಲ್ಲ. ಎಸ್, ಥ್ಯಾಂಕ್ ಯು ತೇಜಸ್ವಿನಿ ಗೌಡ ಅವರು ತಾವು ಮಾತಾಡಿದ್ದಕ್ಕಾಗಿ. ಸ್ಟೀಲ್ ಬ್ರಿಡ್ಜ್ ಯೋಜನೆಗೆ ಮತ್ತೆ ಜೀವವನ್ನು ಕೊಡೋಕೆ ರಾಜ್ಯದ ಸಮ್ಮಿಶ್ರ ಸರ್ಕಾರ ಈಗ ಮುಂದಾಗ್ತಾ ಇರುವಂಥದ್ದು. DCM ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಮತ್ತೆ ವಿರೋಧ ವ್ಯಕ್ತವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದಿನ ಸ್ಟೀಲ್ ಬ್ರಿಡ್ಜ್ಗೆ ಹಲವಾರು ಕಾರಣಗಳಿತ್ತು ವಿರೋಧವನ್ನು ವ್ಯಕ್ತಪಡಿಸೋಕ್ಕೆ.
ಒಂದು ಭ್ರಷ್ಟಾಚಾರದ ಆರೋಪಗಳು ಈ ಯೋಜನೆ ತತ್ತರಿಸಿ ಹೋಗುವಂತೆ ಮಾಡಿತ್ತು. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರದ ಆರೋಪಗಳು ಎಲ್ಲ ಕೇಳಿಬಂದಿತ್ತು. ಡೈರಿ, ಅದರಲ್ಲಿ ಉಲ್ಲೇಖ ಎಲ್ಲವೂ ಕೂಡ ಸ್ಟೀಲ್ ಬ್ರಿಡ್ಜು ಎಷ್ಟು ಕೋಟಿ ಈ ಥರದ್ದೆಲ್ಲ ಉಲ್ಲೇಖ ಇತ್ತು ಅನ್ನೋಂಥ ಆರೋಪ, ಇದೆಲ್ಲ ಬಹಳ ದೊಡ್ಡ ಮಟ್ಟಿಗಿನ ಕೋಲಾಹಲಕ್ಕೆ ಕಾರಣ ಆಗಿತ್ತು. ದುಡ್ಡು ಹೊಡೆಯೋ ಬ್ರಿಡ್ಜ್ ಇದು ಅಂಥೇಳಿ ಪ್ರತಿಪಕ್ಷಗಳು ಆರೋಪವನ್ನು ಮಾಡಿದ್ವು. ಆಗ ಪ್ರತಿಪಕ್ಷದಲ್ಲಿ ಈ JDS ಕೂಡ ಇತ್ತು. ಇನ್ನೊಂದು ಕಡೆ ಈ ಮರಗಳನ್ನು ಕಡಿಯಲಾಗುತ್ತೆ, 700-800 ಮರಗಳನ್ನು ಕಡಿದಾಕ್ಬಿಡ್ತಾರೆ ಸ್ಟೀಲ್ ಬ್ರಿಡ್ಜ್ ಯೋಜನೆಯಲ್ಲಿ ಅನ್ನುವಂಥದ್ದು ಕೂಡ ದೊಡ್ಡ ವಿರೋಧಕ್ಕೆ ಕಾರಣ ಆಗಿತ್ತು. ಪರಿಸರವಾದಿಗಳು ಕೂಡ ಬಹಳ ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸಿ ಅಪ್ಪಿಕೋ ಚಳುವಳಿಯಿಂದ ಹಿಡಿದು ರಸ್ತೆಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಿತ್ತು ನಾಗರಿಕ ಸಮುದಾಯ. ಮೂರನೇದಾಗಿ ಟೋಲ್ ಕಟ್ಟಬೇಕಾಗತ್ತೆ, ಸಿಟಿ ಒಳಗಡೆನೂ ಟೋಲ್ ಕಟ್ಟಿ ಓಡಾಡುವಂಥ ಪರಿಸ್ಥಿತಿಯನ್ನು ತರ್ತಾ ಇದ್ದಾರೆ. ಈ ಸ್ಟೀಲ್ ಬ್ರಿಡ್ಜ್ ಅಷ್ಟೊಂದು ಕೋಟಿ ಖರ್ಚು ಮಾಡಿ ಮಾಡ್ತಿರುವಂಥ ಸ್ಟೀಲ್ ಬ್ರಿಡ್ಜ್ ಬರೀ ಶ್ರೀಮಂತರಿಗೆ ಮಾತ್ರ ಸೀಮಿತ ಆಗುತ್ತೆ, ಸಾಮಾನ್ಯ ಜನ ಅದನ್ನು ಬಳಸೋಕ್ಕಾಗೋಲ್ಲ, ಅಷ್ಟೊಂದು ದುಬಾರಿ ಟೋಲನ್ನು ಹಾಕೋಕೆ ಹೊರಟಿದ್ದಾರೆ ಅನ್ನುವಂಥ ಎಲ್ಲ ವರದಿಗಳಾಯಿತು. ಅದು ಕೂಡ ಬಹಳ ವಿರೋಧಕ್ಕೆ ಕಾರಣ ಆಯಿತು. ಈ ರೀತಿ ಹಲವಾರು ಆಯಾಮಗಳಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆ ಯೋಜನೆಯನ್ನು ಸ್ಕ್ರ್ಯಾಪ್ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ. ಈ ಆರೋಪಗಳಿಗೆಲ್ಲ ಅಂಜಿ ಸಾವಾಸ ಬೇಡಪ್ಪ ಅಂಥೇಳಿ ಆ ಯೋಜನೆಯನ್ನೇ ಬಿಟ್ಟಾಕ್ಬಿಟ್ಟಿದ್ರು. ನಾವು ಅದನ್ನು ರದ್ದು ಮಾಡಿದ್ದೀವಿ ಅಂಥೇಳಿ ಸಿದ್ದರಾಮಯ್ಯ ಅವರೇ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ರು. ಆದರೆ ಈಗ ನೂತನ ಸರ್ಕಾರ ಬಂದಿದೆ, DCM ಪರಮೇಶ್ವರ್ ಈಗ ಆ ಯೋಜನೆಯನ್ನು ನಾವು ಮತ್ತೆ ಕೈಗೆತ್ತಿಕೊಳ್ತಾ ಇದ್ದೀವಿ ಅನ್ನೋದನ್ನು ಈಗ ಘೋಷಣೆ ಮಾಡಿದ್ದಾರೆ. ನಾನು ನಿರ್ಧಾರ ಮಾಡಿಕೊಂಡಿದ್ದೇನೆ ಅಂತ ಅವ್ರು ಹೇಳಿದ್ದಾರೆ, ಯೋಜನೆಯನ್ನು ಮತ್ತೆ ಮಾಡಬೇಕು ಅಂತ ಹೇಳಿ. ಆದರೆ ಈ ಯೋಜನೆಯ ಡೀಟೇಲನ್ನು ಜನರ ಮುಂದೆ ಇಡ್ತೀವಿ, ಜನರು ಒಪ್ಪಿದ್ರೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಇಲ್ಲಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ BJP ನಾಯಕರನ್ನು ನಾವು ಈಗಲೂ ಕೂಡ ಪ್ರತಿಕ್ರಿಯೆಗೆ ಅವರನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಿದ್ದಂಥದ್ದು, ಬೇಕು ಆ ಭಾಗದಲ್ಲಿ ಟ್ರಾಫಿಕ್ನ ಸಮಸ್ಯೆ ಇದೆ, ಅದಕ್ಕೇನಾದರೂ ಪರಿಹಾರ ಬೇಕು, ಆದರೆ ಭ್ರಷ್ಟಾಚಾರ ಮುಕ್ತ ಪರಿಸರ ಸ್ನೇಹಿಯಾಗಿ ಯೋಜನೆ ಇರಬೇಕು ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತಾಡೋಕೆ ನಮ್ಮ ಬೆಂಗಳೂರು ಫೌಂಡೇಶನ್ನ ಸುರೇಶ್ ಅವರು ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರೇ, ತಾವು ಬಹಳ ದೊಡ್ಡ ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರಿ ಈ ಹಿಂದೆ ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನು ಸಿದ್ದರಾಮಯ್ಯ ಸರ್ಕಾರ ಮುಂದಿಟ್ಟಾಗ. ಈಗ ಮತ್ತೆ ಇದೇ ಯೋಜನೆಯನ್ನು ಮುಂದಿಡೋಕೆ ಈಗ ಮುಂದಾಗಿದ್ದಾರೆ DCM ಪರಮೇಶ್ವರ್ ಅವರು. ಈ ಸಮ್ಮಿಶ್ರ ಸರ್ಕಾರ ಕೈಗೆತ್ತಿಕೊಂಡ್ರೆ ಈ ಯೋಜನೆಯನ್ನು ತಾವು ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ? ಪರಮೇಶ್ವರ್ ಅವರು ಅದು ಪ್ರಾಜೆಕ್ಟ್ ಅನೌನ್ಸ್ ಮಾಡೋದಕ್ಕೇನು ಇಬ್ಬಂದಿ ಇಲ್ಲ. ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಅವ್ರ ಪ್ರಾಜೆಕ್ಟ್ ಪ್ರಪೋಸ್ ಮಾಡ್ಬೋದು. ಆದ್ರೆ ಆ ಪ್ರಾಜೆಕ್ಟ್ ಬೇಕು ಬೇಡ ಅನ್ನೋದು ಬೆಂಗಳೂರು ಜನತೆ ಆಶೋತ್ತರಕ್ಕೆ ಸಂಬಂಧಪಟ್ಟಾಗಿರ್ಬೇಕು. ಬೆಂಗಳೂರಿನ ಪ್ರಯಾರಿಟೀಸ್ ಏನಿದೆ ಅದನ್ನ ನೋಡ್ಬೇಕು. 850 ಸ್ಕ್ವೇರ್ ಕಿಲೋಮೀಟರ್ಸ್ ಇರುವಂತ ಬೆಂಗಳೂರು ನಗರ ಇಷ್ಟು ಜನಸಂಖ್ಯೆ ಇರುವಂತದ್ದು ಮುಂದಿನ 10-20 ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಆಗ್ತದೆ, ಬೆಂಗಳೂರು ನಗರದ ಪ್ರಯಾರಿಟಿ ಏನು, ಕುಡಿಯೋ ನೀರಿನ ವ್ಯವಸ್ಥೆ ಏನು, ಕೆರೆಗಳ ವ್ಯವಸ್ಥೆ ಏನು, ರಾಜಕಾಲುವೆಗಳ ವ್ಯವಸ್ಥೆ ಏನು, ಈ ತರದ್ದೆಲ್ಲ ಬಹಳಷ್ಟು ವ್ಯವಸ್ಥೆ ಇದೆ. ಬೆಂಗಳೂರು ಅಂದ ತಕ್ಷಣ ಬರೀ ಟ್ರಾಫಿಕ್ ಅಂಡ್ ಟ್ರಾನ್ಸ್ಪೋರ್ಟ್ ಒಂದೇ ಅಲ್ಲ, ಇವರು ಪ್ರಯಾರಿಟಿ ಮಾಡ್ಬೇಕಾಗ್ತದೆ ಇಷ್ಟು ಸಾವಿರ ಕೋಟಿ ರೂಪಾಯಿನಲ್ಲಿ ಬೇರೆ ಏನೇನು ಕೆಲಸಗಳು ಮಾಡ್ಬೋದು ಅಂತ. ಮೊದ್ಲೆಲ್ಲ ನಾವ್ ಹೇಳ್ತಾ ಇದೀವಿ, ಇವ್ರುಗಳು ಪಬ್ಲಿಕ್ ಅಸೆಟ್ ಅಂಡ್ ಪಬ್ಲಿಕ್ ಮನಿಗೆ ಟ್ರಸ್ಟೀಸ್ ಅಷ್ಟೇ. ಇವ್ರು ಯಾವುದೇ ಕಾರಣಕ್ಕೂ ಇವರು ಮನೆಯಿಂದ ಯಾವುದೇ ದುಡ್ಡು ಅಥವಾ ಜಾಗ ತಂದು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಡ್ಯೂ ಪ್ರೊಸೀಜರ್ ಫಾಲೋ ಮಾಡ್ಬೇಕಾಗ್ತದೆ. ಎಲಿವೇಟೆಡ್ ಫ್ಲೈಓವರ್ ಬೇಕು ಬೇಡ ಸೆಕೆಂಡರಿ, ಅದು ಜನತೆ ನಿರ್ಧಾರ ಮಾಡ್ತಾರೆ. ಆದ್ರೆ ಪ್ರೊಸೀಜರ್ ಫಾಲೋ ಆಗ್ತಾ ಇದೆಯಾ, ಪ್ರಯಾರಿಟಿ ಫಾಲೋ ಆಗ್ತಾ ಇದೆಯಾ, ಬೆಂಗಳೂರಿನ ನಗರಕ್ಕೆ ಏನ್ ಬೇಕು ಓವರ್ ಆಲ್ ಡೆವಲಪ್ಮೆಂಟ್ಗೆ, ನಿಜ ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಸ್ಟರ್ ಪ್ಲಾನ್ ಇದೆಯಾ, ಆ ಮಾಸ್ಟರ್ ಪ್ಲಾನ್ ಬೆಂಗಳೂರು ಮಹಾನಗರದ ಬೆಳವಣಿಗೆಗೆ ಪ್ಲಾನ್ ಅಲ್ಲಿ ಸೇರ್ಕೋತದ, ಅದೆಲ್ಲ ಮುಖ್ಯ ಆಗ್ತದೆ. ಥ್ಯಾಂಕ್ ಯು ಸುರೇಶ್ ಅವರೇ.